ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಎಪಿಸೋಡ್ ಲೋವರ್ ಬ್ಯಾಕ್ ಸ್ಪೆಷಲ್. ಇವತ್ತಿನ ಎಪಿಸೋಡಲ್ಲಿ ಲೋವರ್ ಬ್ಯಾಕ್ ಸ್ಟಿಫ್ನೆಸ್ ಇದ್ದರೆ ಯಾವ ಥರ ನೀವು ಪರ್ಟಿಕ್ಯುಲರ್ಲಿ ಲೋವರ್ ಬ್ಯಾಕಿಗೆ ವಾರ್ಮ್ ಅಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಲೋವರ್ ಬ್ಯಾಕ್ ವಾರ್ಮ್ ಅಪ್ ರೂಟೀನ್ನ ನಿಮ್ಮ ಎಕ್ಸಸೈಸಿಗೆ ಮುಂಚೆ ವಾರ್ಮ್ ಅಪ್ ಥರ ಆ್ಯಡ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡ್ನ ಮೊದಲನೇ ಎಕ್ಸಸೈಸ್. ಈ ಎಕ್ಸಸೈಸ್ಗೆ ನೀವು ನಿಮ್ಮ ಮ್ಯಾಟ್ ಮೇಲೆ ಎರಡು ಕೈ ಎರಡು ಮಂಡಿನ ಈ ಸ್ಕ್ವೇರ್ ಪೊಸಿಷನಲ್ಲಿ ಪ್ಲೇಸ್ ಮಾಡಿ. ನಿಮ್ಮದು ಪಾದ ಹಿಂಗಿದ್ರೂ ಸರಿ, ಈ ಥರ ಸ್ಟ್ರೆಚ್ ಮಾಡಿ ಪಾಯಿಂಟ್ ಮಾಡಿದ್ರೂ ಸರಿ. ನಿಧಾನವಾಗಿ ನಿಮ್ಮ ಸೊಂಟ ಭಾಗನ ಕೆಳಗೆ ಇಳಿಸ್ತಾ ಈ ಥರ ಮೇಲಕ್ಕೆ ನೋಡಿ. ಉಸಿರು ಬಿಟ್ಕೊಂಡು ಸೊಂಟದ ಭಾಗನ ಮೇಲಕ್ಕೆ ಕಳಿಸ್ಬಿಟ್ಟು ಅಪ್ಪರ್ ಬ್ಯಾಕ್ ರೌಂಡ್ ಮಾಡಿ ಈ ಥರ ಕೆಳಗೆ ನೋಡಿ. ಇನ್ಹೇಲ್ ಮಾಡ್ತಾ ಮೇಲ್ ನೋಡಿ, ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ರೌಂಡ್ ಮಾಡಿ. ಇದರಲ್ಲಿ ಎಕ್ಸ್ಹೇಲ್ ಮಾಡ್ತಾನೂ ಮೇಲೆ ನೋಡ್ತಾರೆ, ಇನ್ಹೇಲ್ ಮಾಡ್ತಾನೂ ಈ ಥರ ಲೋವರ್ ಬ್ಯಾಕ್ ರೌಂಡ್ ಮಾಡ್ತಾರೆ. ಇದು ನಿಮ್ಮದು ಮೊದಲನೇ ಎಕ್ಸಸೈಸ್. ಎರಡನೇ ಎಕ್ಸಸೈಸಲ್ಲಿ ಈ ಪೊಸಿಷನ್ನಿಂದ ನೀವು ಯಾವಾಗ ಲೋವರ್ ಬ್ಯಾಕ್ನ ರೌಂಡ್ ಮಾಡ್ತೀರಿ, ಆ ರೌಂಡೆಡ್ ಲೋವರ್ ಬ್ಯಾಕ್ನ ನಿಧಾನವಾಗಿ ನಿಮ್ಮ ಹಿಂಬಡಿ ಹತ್ರ ಎಳ್ಕೊಳ್ಳಿ. ಹಿಂಬಡಿ ಹತ್ರ ಎಳ್ಕೊಂಡ್ಮೇಲೆ ಒಂದು ಕೈಯನ್ನು ನಿಮ್ಮ ಮಂಡಿ ಮುಂದೆ ಇಟ್ಬಿಟ್ಟು ಇನ್ನೊಂದು ಕೈಯನ್ನು ನೆಕ್ ಹಿಂದ್ಗಡೆ ಇಡಿ. ಅಂತ ನೆಕ್ ಹಿಂದ್ಗಡೆ ಇಟ್ಟ ಮೇಲೆ ನಿಧಾನವಾಗಿ ಅಪ್ಪರ್ ಬಾಡಿನ ಯಾವ ಕೈ ನೆಕ್ ಹಿಂದೆ ಇಟ್ಟಿರ್ತೀರಲ್ಲ ಆ ಕೈ ಆ ಸೈಡ್ ನೀವು ಅಪ್ಪರ್ ಬಾಡಿ ತಿರುಗಿಸ್ಬೇಕು. ಮತ್ತೆ ಪೂರ್ತಿ ಕೆಳಗಿಳಿಸಿ ನಿಧಾನವಾಗಿ ಅಪ್ಪರ್ ಬಾಡಿ ಈ ಥರ ತಿರುಗಿಸಿ. ಇನ್ಹೇಲ್ ಡೌನ್ ಆ್ಯಂಡ್ ವೆರಿ ಜೆಂಟ್ಲಿ ಎಕ್ಸ್ಹೇಲ್ ಅಪ್. ಇದೆಲ್ಲ ಲೋವರ್ ಬ್ಯಾಕಿಗೆ ವಾರ್ಮ್ ಅಪ್. ಈ ವಾರ್ಮ್ ಅಪ್ ರೆಪಿಟೇಷನ್ಸ್ ಬಂದುಬಿಟ್ಟು ನಿಮಗೆ 10 ರೆಪಿಟೇಷನ್ಸ್ ಅಥವಾ 12 ರೆಪಿಟೇಷನ್ಸ್. ಈ ಸೆಕೆಂಡ್ ಎಕ್ಸಸೈಸ್ನ ಎರಡೂ ಕಡೆ ನೀವು ಈ ಥರ ಹ್ಯಾಂಡ್ ಚೇಂಜ್ ಮಾಡಿ ರಿಪೀಟ್ ಮಾಡಬೇಕು. ಮೂರನೇ ಎಕ್ಸಸೈಸ್. ಈ ಮೂರನೇ ಎಕ್ಸಸೈಸಲ್ಲಿ ನೀವು ಮ್ಯಾಟ್ ಮೇಲೆ ಅಥವಾ ನಿಮ್ಮ ಬೆಡ್ ಮೇಲೆ ಮಲ್ಕೊಂಡು ಎರಡು ಕೈಯನ್ನು ಸೈಡಿಗಿಡಿ. ಎರಡು ಕಾಲು ಸ್ಟ್ರೇಟ್ ಆದಮೇಲೆ ಒಂದು ಕಾಲನ್ನು ನಿಧಾನವಾಗಿ ಈ ಥರ ಮೇಲಕ್ಕೆ ತೊಗೊಂಡು ಮಡಚಿ. ಬಲಗಡೆ ಕಾಲು ಮೇಲಕ್ಕೆ ತೊಗೊಂಡು ಮಡಚಿದಾಗ ಆ ಬಲಗಡೆ ಕಾಲನ್ನು ಎಡಗಡೆ ಭಾಗಕ್ಕೆ ತಿರುಗಿಸಿ. ಮತ್ತು ನಿಧಾನವಾಗಿ ಮಧ್ಯಭಾಗದಲ್ಲಿ ತೊಗೊಂಡು ಬಂದು ರೈಟ್ ಲೆಗ್ನ ಕೆಳಗಿಳಿಸ್ಬಿಟ್ಟು ಲೆಫ್ಟ್ ಲೆಗ್ನ ಮೇಲಕ್ಕೆ ಮಡಚಿ. ಲೆಫ್ಟ್ ಲೆಗ್ನ ರೈಟ್ ಸೈಡಿಗೆ ತಿರುಗಿಸಿ. ಲೆಫ್ಟ್ ಲೆಗ್ ಸೆಂಟರ್ ಬಂದಮೇಲೆ ತಿರ್ಗಾ ರೈಟ್ ರಿಪೀಟ್ ಮಾಡಿ. ಈ ಸ್ಟ್ರೆಚ್ ಮಾಡುವಾಗ ಆದಷ್ಟು ನಿಮ್ಮದು ಅಪ್ಪರ್ ಬಾಡಿ ಮೂಮೆಂಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಆವಾಗ ನಿಮ್ಮದು ಲೋವರ್ ಬಾಡಿಗೆ ಕ್ಲೀನಾಗಿ ಟ್ವಿಸ್ಟ್ ಸಿಗುತ್ತೆ. ಸೈಡಿಗೆ ಬಂದು ನಿಧಾನವಾಗಿ ಸೆಂಟರ್. ನಮ್ಮದು 4ನೇ ಎಕ್ಸಸೈಸಲ್ಲಿ ಒಂದು ಸೈಡಿಗೆ ಮಲಗಿ ಮೇಲ್ಗಡೆ ಇರೋ ಕಾಲನ್ನು ಮುಂದಕ್ಕೆ ಹಾಕ್ಬಿಟ್ಟು ಕೆಳಗಡೆ ಇರೋ ಕಾಲನ್ನು ಸ್ಟ್ರೇಟ್ ಮಾಡಿ. ಎರಡು ಕೈ ಒಂದ್ರ ಮೇಲೆ ಒಂದು ಪ್ಲೇಸ್ ಆಗುತ್ತೆ.
ನಿಮಗೆ ನೆಕ್ಕಿಗೆ ಸಪೋರ್ಟ್ ಬೇಕಂದರೆ ಒಂದು ಕುಷನ್ ಅಥವಾ ಪಿಲ್ಲೋ ರೆಸ್ಟ್ ಮಾಡಿ. ಈ ಕೈ ಒಂದ್ರ ಮೇಲೊಂದು ಬಂದ ಮೇಲೆ ಮೇಲ್ಗಡೆ ಕೈ ಈ ಥರ ಆಪೋಸಿಟ್ ಡೈರೆಕ್ಷನ್ಗೆ ಟ್ವಿಸ್ಟ್ ಆಗುತ್ತೆ. ಇದ್ರ ಹಿಂದಿನ ಎಕ್ಸಸೈಸಲ್ಲಿ ನಾವು ಲೋವರ್ ಬಾಡಿ ಟ್ವಿಸ್ಟ್ ಮಾಡಿದ್ವಿ. ಈ ಎಕ್ಸಸೈಸಲ್ಲಿ ಲೋವರ್ ಬಾಡಿನ ಸ್ಟೇಬಲ್ ಆಗಿಟ್ಬಿಟ್ಟು ಅಪ್ಪರ್ ಬಾಡಿನ ಟ್ವಿಸ್ಟ್ ಮಾಡ್ತೀವಿ. ನಿಧಾನವಾಗಿ ಎಕ್ಸೇಲ್ ಮಾಡ್ಕೊಂಡು ಟ್ವಿಸ್ಟ್ ಮಾಡಿ, ಇನ್ಹೇಲ್ ಮಾಡ್ತಾ ವಾಪಸ್ ಬನ್ನಿ. ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಮಾಡಿ, ಇನ್ಹೇಲ್ ಮಾಡ್ತಾ ವಾಪಸ್ ಬನ್ನಿ. ಇಡೀ ದಿನದ ಆಯಾಸದ ನಂತರ ಮಲಗೋಕ್ಕೆ ಮುಂಚೆ ಲೋವರ್ ಬ್ಯಾಕಿಗೆ ಇದು ಒಂದು ರೂಟೀನ್ ಎಕ್ಸಸೈಸ್ ಅಥವಾ ರೂಟೀನ್ ಸ್ಟ್ರೆಚಸ್ ಮಾಡಿಬಿಟ್ಟು ಮಲಗಿ. ಆವತ್ತಿನ ದಿನ ನಿಮ್ಮದು ಲೋವರ್ ಬ್ಯಾಕಿಗೆ ಯಾವುದೇ ಥರ ಸ್ಟ್ರೆಸ್ ಇರಲ್ಲ, ಸ್ಟ್ರೇನ್ ಇರಲ್ಲ. ಯಾರಾದರೂ ಕ್ರಾನಿಕ್ ಲೋವರ್ ಬ್ಯಾಕಿಂದ ಬಳಲ್ತಾ ಇದ್ದರೆ ಈ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ಫಿಸಿಯೋಥೆರಪಿಸ್ಟನ್ನ ಒಂದು ಪರ್ಮಿಷನ್ ಕೇಳ್ಕೊಳ್ಳಿ. ಈ ಎಕ್ಸಸೈಸಸ್ ಟ್ರೈ ಮಾಡಿದ ಮೇಲೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಧನ್ಯವಾದ.